ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬಾಸು, ನನ್ಗೇನಾಗಿದೆ? ನೀವೇನೋ ಹೇಳಕ್ ಹೋದ್ರಿ, ಮತ್ತೆ ಸುಮ್ಮನಾದ್ರಿ. ಅದೇನು ಅಂತ ಹೇಳಿ ಬಾಸು. ಪುಟ್ ಮೇಡಮ್ ಮತ್ತೆ ಏನಾದ್ರು? ದುರ್ಗಾ, ಗೀತಾ ಇವತ್ತು ನನ್ನ ಜೊತೆ ಮಾತಾಡದ್ಲ? ಏನು? ಅವಳು ಮಾತಾಡಿದ್ಲು, ನಾನು ಮಾತು ಕೊಟ್ಟೆ. ನಂಗೆ ಅರ್ಥ ಆಗ್ತಿಲ್ಲ. ಅದು ಇವತ್ತು ಬೆಂಕಿ ಬಿದ್ದಾಗ ಅಮ್ಮಂಗೆ ನೀನ್ ಯಾಕೆ ಹೆಲ್ಪ್ ಮಾಡ್ಲಿಲ್ಲ? ನಂಗೆ ನಿಜವಾಗ್ಲೂ ನೆನಪಿಲ್ಲ. ಹಾಗಿದ್ರೆ ಅದು ಯಾಕೆ ಆಗ್ತದೆ ಅಂತ ನೀನು ಹುಡ್ಕು. ನಾನು ಉತ್ತರ ತಿಳ್ಕೊಂಬಂದ್ರೆ ನನ್ನ ಅಪ್ಪ ಅಂತ ಒಪ್ಕೋತೀಯಾ? ಪ್ರಾಮಿಸ್? ಪ್ರಾಮಿಸ್. ನನಗೆ ತುಂಬಾ ಟೆನ್ಷನ್ ಆಗ್ತದೆ ದುರ್ಗಾ. ಅರೆ, ನನಗೆ ಟೆನ್ಷನ್ ಆಗ್ತದೆ ಅಂದ್ರೆ ನಗ್ತಿದ್ಯಲ್ಲ? ಟೆನ್ಷನ್ ಯಾಕೆ ಬಾಸು? ನಾವ್ ಎಲ್ಲಾ ವಿಷಯದಲ್ಲೂ ಒಂದೇ ಆಯಾಮದಲ್ಲಿ ನೋಡ್ಬಾರ್ದು ಬಾಸು. ಹಾ, ಇರಿ, ನಿಮ್ಗೆ ಅರ್ಥ ಆಗೋ ಭಾಷೆಯಲ್ಲೇ ತಿಳಿಸ್ತೀನಿ. ನೋಡಿ ಬಾಸು, ಈ ಅರ್ಧ ತುಂಬಿರೋ ಲೋಟನ ನಾನೊಬ್ಬ ನಿರಾಶಾವಾದಿ ಹತ್ರ ತಗೊಂಡೋಗಿ ತೋರ್ಸಿದ್ರೆ ಅವನೇನ್ ಹೇಳ್ತಾನೆ? ಅಯ್ಯಯ್ಯೋ, ಅರ್ಧ ಲೋಟ ಖಾಲಿ ಇದೆಯಲ್ಲಪ್ಪ ಅಂತ ಬೇಜಾರು ಮಾಡ್ಕೋತಾನೆ. ಅದೇ ನಾನೊಬ್ಬ ಆಶಾವಾದಿ ಹತ್ರ ತಗೊಂಡೋಗಿ ತೋರ್ಸಿದ್ರೆ ಅವನೇನಂತಾನೆ? ಅಯ್ಯೋ, ಅರ್ಧ ಆದ್ರೂ ತುಂಬಿದೆಯಲ್ಲ ಅಂತ ಅವ್ನು ಖುಷಿ ಪಡ್ತಾನೆ. ಬಾಸು, ಲೋಟ ಒಂದೇ, ಆದ್ರೆ ನಾವದನ್ನ ನಿರಾಶಾವಾದಿಯಾಗಿ ಯೋಚನೆ ಮಾಡ್ತೀವೋ ಅಥವಾ ಆಶಾವಾದಿಯಾಗಿ ಯೋಚನೆ ಮಾಡ್ತೀವೋ ನಮಗ್ ಬಿಟ್ಟಿದ್ದು. ದುರ್ಗಾ, ನೀನು ಹೇಳ್ತಾ ಇರೋದೇನೋ ಸರಿ, ಆದರೆ ಈ ವಿಷಯದಲ್ಲಿ ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಏನಿದೆ? ಬಾಸು, ಪುಟ್ ಮೇಡಮ್ ಇಷ್ಟ ದಿನ ಏನು ಹೇಳ್ತಾ ಇದ್ಲು ಹೇಳಿ? ನೀವೇ ತಪ್ಪು ಮಾಡಿದೀರಾ ಅಂತ ಅಲ್ವಾ? ಆದ್ರೆ ಇವಾಗ ಏನು ಹೇಳ್ತಿದ್ದಾಳೆ? ಅವತ್ ಏನ್ ನಡೀತು ಅದನ್ನ ಕಂಡು ಹಿಡೀರಿ ಅಂತಿದ್ದಾಳೆ. ಹಾಗಂದ್ರೆ ಏನರ್ಥ? ನೀವೇನು ತಪ್ಪು ಮಾಡದೇ ಇರ್ಬೋದು, ಅಲ್ಲಿ ಬೇರೆ ಏನೋ ನಡೆದಿದೆ ಅಂತ ಅವಳಿಗೊಂದು ಸಣ್ಣದಾಗ ಅನುಮಾನ ಬಂದಿದೆ ಅರ್ಥ. ಬಾಸು, ನಿಮ್ಮನ್ನ ತಪ್ಪಿತಸ್ಥ ಅಂತ ನಿರ್ಧಾರ ಮಾಡಿ ಅವಳು ಸುಮ್ಮನೆ ಇರ್ಬೋದಿತ್ತಲ್ವಾ? ಆದ್ರೆ ಅವಳು ನಿಮ್ಮನ್ನ ನಿಮಗ್ ಸಾಬೀತ್ ಮಾಡ್ಕೊಳಕ್ಕೆ ಒಂದು ಅವಕಾಶ ಕೊಡ್ತಿದ್ದಾಳೆ. ನಾವ್ ಹಾಗೆ ಯಾಕೆ ಅನ್ಕೋಬಾರ್ದು? ಮೈ ಗಾಡ್, ಹೌದಲ್ವಾ ದುರ್ಗಾ? ನಾನು ಈ ಆ್ಯಂಗಲಲ್ಲಿ ಯೋಚನೆ ಮಾಡಿರಲಿಲ್ಲ. ಇಷ್ಟೊತ್ತು ನಾನು ಎಷ್ಟು ವರಿ ಮಾಡ್ಕೊಂಡಿದ್ದೆ ಗೊತ್ತಾ? ನೀವು ಒಂದು ಮಾತು ಕೇಳಿ ಅದೆಲ್ಲ ಮಾಯ ಆಗೋಯ್ತು. ಯಾವಾಗಲೂ ಅಷ್ಟೇ, ನಾನು ಏನಾದರೂ ವರಿ ಮಾಡ್ಕೊಂಡಿದ್ರೆ ಅದಕ್ಕೊಂದು ಬೇರೆ ಆ್ಯಂಗಲ್ ಕೊಟ್ಬಿಡ್ತೀಯ, ಅಂಬಿಕಾ ಥರನೇ. ಬಾಸು, ಪುಟ್ ಮೇಡಮ್ ಅಂತರಾಳದಲ್ಲಿ ನಿಮ್ದೇನು ತಪ್ಪಿಲ್ಲ ಅಂತ ಅವಳಿಗೆ ಅನ್ಸಿದೆ ಅನ್ಸುತ್ತೆ. ಅದಕ್ಕೆ ಅವಳು ನಿಮ್ಮ ಹತ್ರ ಈ ಥರ ಎಲ್ಲ ಮಾತಾಡಿರೋದು. ನೀನು ಹೇಳ್ತಾ ಇರೋದೇನೋ ಸರಿಯಾಗಿದೆ, ಆದರೆ ನಾನು ಅವಳಿಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೋತೀನಿ ಅಂತ ನಿಂಗೆ ಅನ್ಸುತ್ತಾ? ಖಂಡಿತವಾಗ್ಲೂ ಬಾಸು, ಅವತ್ತು ಏನು ನಡೀತು ಅಂತ ಸತ್ಯ ತಿಳ್ಕೊಳ್ಳೋದು ಬರೀ ಪುಟ್ ಮೇಡಮ್ಗೆ ಅಷ್ಟೇ ಮುಖ್ಯ ಅಲ್ಲ, ನಿಮ್ಮ ಆತ್ಮಸಾಕ್ಷಿಗೂ ಮುಖ್ಯನೇ. ಆ ಸತ್ಯ ಕಂಡುಹಿಡಿಯೋಕ್ಕೆ ನನ್ನಿಂದ ಅದು ಏನು ಸಹಾಯ ಮಾಡೋಕ್ಕಾಗುತ್ತೋ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಬಾಸು. ಥ್ಯಾಂಕ್ಸ್ ದುರ್ಗಾ, ಥ್ಯಾಂಕ್ ಯು ಸೋ. ಬಾಸು, ನಾನು ಬಟ್ಟೆ ಬದಲಾಯಿಸ್ಬೇಕು, ಅಡುಗೆ ಮನೇಲಿ ಕೆಲಸ ಇದೆ, ಬರ್ತೀನಿ. That means Gita is giving me another chance.